ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ 17ನೆಯ ಬಜೆಟ್ ಶಿವಮೊಗ್ಗ ಮಲೆನಾಡಿನ ಭಾಗಕ್ಕೆ ಶೂನ್ಯ ಬಜೆಟ್ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಶಿವಮೊಗ್ಗದ ಶಾಸಕರ ಕಚೇರಿ ಕರ್ತವ್ಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಚನ್ನಬಸಪ್ಪ, ಸಿಎಂ 17ನೆಯ ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದ್ದಾರೆ. ದಾಖಲೆ ಮಾಡಿರುವ ಕಾರಣಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಶಿವಮೊಗ್ಗ ಜಿಲ್ಲೆಗೆ, ನಗರಕ್ಕೆ 3 ವರ್ಷದಿಂದ ಬಜೆಟ್ನಲ್ಲಿ ದ್ರೋಹ ಮಾಡಿ ದಾಖಲೆ ಮಾಡಿದ್ದಾರೆ. ಮಲೆನಾಡು ಭಾಗಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದರು. ಬಿಎಸ್ವೈ ಅಭಿವೃದ್ಧಿ ಮಾಡಿರುವ ರೀತಿಗೆ ಶಿವಮೊಗ್ಗಕ್ಕೆ ಒಂದಷ್ಟು ಸಂಗತಿಗಳನ್ನು ಜೋಡಿಸಬಹುದಿತ್ತು. ಸಿದ್ದರಾಮಯ್ಯ 17ನೆಯ ಬಜೆಟ್ ಶಿವಮೊಗ್ಗಕ್ಕೆ, ಮಲೆನಾಡು ಭಾಗಕ್ಕೆ ಶೂನ್ಯ ಕೊಡುಗೆಯ ಬಜೆಟ್ ನೀಡಿದ್ದಾರೆ ಎಂದು ಶಾಸಕ ಚನ್ನಬಸಪ್ಪ ತಿಳಿಸಿದರು. ರಾಜ್ಯ ಸರ್ಕಾರದ ಸಾಲ 8.61 ಕೋಟಿ ರೂಪಾಯಿಗೆ ಏರಿದೆ. ಈ ಸಾಲದಲ್ಲಿ ಶಿವಮೊಗ್ಗಕ್ಕೆ ಏನೂ ಬಂದಿಲ್ಲ. ದ್ವೇಷ ಭಾಷಣ ನಿಯಂತ್ರಿಸಲು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ ಕೊಟ್ಟಿದ್ದಾರೆ. ಈ ಮೂಲಕ ಸತ್ಯ ಹೇಳುವ ಬಾಯನ್ನು ಮುಚ್ಚಿಸಿದ್ದಾರೆ. ಹಿಂದೆ ಮಂಜೂರಾಗಿದ್ದ ವಿಮಾನ ನಿಲ್ದಾಣದಲ್ಲಿ ತರಬೇತಿ ಕೇಂದ್ರ ಸ್ಥಾಪನೆ ಪುನರುಚ್ಚಾರಣೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯನ್ನು ಸೈಡ್ ಲೈನ್ ಮಾಡಿರುವುದು ಅಕ್ಷಮ್ಯ ಎಂದು ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಶಿವಮೊಗ್ಗ ಜಿಲ್ಲೆ, ನಗರಕ್ಕೆ ಜಿಲ್ಲಾ ಆಸ್ಪತ್ರೆ, ಪೊಲೀಸ್ ಕಮಿಷನರೇಟ್ ಆಫೀಸ್ ಕೇಳಿದ್ವಿ. 2ನೇ ಹಂತದ ಕುಡಿಯುವ ನೀರು ಯೋಜನೆ, ಆಯುಷ್ ವಿಶ್ವವಿದ್ಯಾಲಯ, ಜಿಲ್ಲಾಡಳಿತ ಭವನ, ಸ್ಲಂ ಅಭಿವೃದ್ಧಿಗೆ ಅನುದಾನ, ಕೈಗಾರಿಕಾ ಕಾರಿಡಾರ್, ನೈಟ್ ಲ್ಯಾಂಡಿಂಗ್ ಇನ್ ಕಾರ್ಗೋ, ಫುಟ್ಪಾತ್ ಬೇಡಿಕೆ, ಅಡಿಕೆ ಬೆಳೆಗಾರರ ಸಮಸ್ಯೆ, ಚುಕ್ಕಿ ರೋಗದ ಸಂಶೋಧನೆಗೆ ಹಣ ಕೇಳಿದ್ದೆವು. ಆದರೆ ಈ ಬಜೆಟ್ನಲ್ಲಿ ಯಾವುದೇ ಘೋಷಣೆ ಮಾಡಿಲ್ಲ ಎಂದರು. ಶಿವಮೊಗ್ಗ, ಹರಿಹರ, ರಾಣೆಬೆನ್ನೂರು ರೈಲ್ವೆ ಮಾರ್ಗದ ರಾಜ್ಯದ ಪಾಲು ಘೋಷಣೆ ಮಾಡಿಲ್ಲ. ಬಸ್ ಡಿಪೋ, ನಗರ ಸಾರಿಗೆ, ಪ್ರವಾಸೋದ್ಯಮ ಅಭಿವೃದ್ಧಿ, ಮಹಾನಗರ ಪಾಲಿಕೆಗೆ ಹಣ ಬಿಡುಗಡೆ ಮಾಡಿಲ್ಲ. ಉದ್ಯೋಗಸ್ಥ ಮಹಿಳೆಯರ ವಸತಿ, ವಿದ್ಯುತ್ ಪ್ರಸರಣ ಕೇಂದ್ರ ಕೇಳಲಾಗಿತ್ತು. ಇದಾವುದನ್ನು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿಲ್ಲ. ಶಿವಮೊಗ್ಗಕ್ಕೆ ಏನೂ ಕೊಡದೆ ಇರೋ ಹಾಗೆ ನೋಡಿಕೊಂಡಿದ್ದಾರೆ. ಇದಕ್ಕಾಗಿ ಅವರಿಗೆ ಒಂದು ಪ್ರಶಸ್ತಿ ಕೊಡಬೇಕು ಎಂದು ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸ್ವತಂತ್ರ ಪೂರ್ವ ಹಾಗೂ ನಂತರ ಕಾಂಗ್ರೆಸ್ನ ತುಷ್ಟೀಕರಣ ನೀತಿ ಮುಂದುವರೆದಿದೆ. ಮುಜರಾಯಿ ಇಲಾಖೆಯಿಂದ ದೇವಸ್ಥಾನದ ಅಭಿವೃದ್ಧಿಗೆ ಹಣ ಕೇಳಿದರೆ ದುಡ್ಡಿಲ್ಲ ಅಂತಾರೆ. ಅಲ್ಪಸಂಖ್ಯಾತರ ಶಿಕ್ಷಣ ಇಲಾಖೆಗೆ ಕೋಟಿ ಹಣ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು, ಅದು ನಮ್ಮ ಹಕ್ಕು ಎಂದರು. ನಿಗಮ ಮಂಡಳಿ ಸ್ಥಾಪನೆಯಾಗಿದೆ. ನಿಗಮಗಳಿಗೆ ಹಣ ಬೇಕು ಎಂದು ಕೇಳಿದ್ದೆವು. ಮುಸಲ್ಮಾನರ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಇದನ್ನು ಕೇಳಿದರೆ ನಮ್ಮನ್ನು ಕೋಮುವಾದಿ ಎನ್ನುತ್ತಾರೆ. ಸಿದ್ದರಾಮಯ್ಯ ತುಷ್ಟೀಕರಣವನ್ನು ಬಿಡಬೇಕು ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಸಿದ್ದರಾಮಯ್ಯ ಜನವಿರೋಧಿ, ಹಿಂದೂ ವಿರೋಧಿ ಬಜೆಟ್ ಮಂಡಿಸಿದ್ದಾರೆ ಎಂದು ಶಾಸಕ ಚನ್ನಬಸಪ್ಪ ಆಕ್ರೋಶ ಹೊರಹಾಕಿದರು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಚನ್ನಬಸಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋರ್ಸ್ ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ 3 ವರ್ಷದಿಂದಲೂ ಕೂಡ ಬಜೆಟ್ನಲ್ಲಿ ದ್ರೋಹ ಮಾಡಿದಿರಲ್ಲ, ಅದು ದಾಖಲೆನೇ ನಿಮ್ಮದು. ನಿರಂತರವಾಗಿ 3 ವರ್ಷ ಮಧ್ಯದೊಳಗಡೆ ಇನ್ನೊಂದು ಇದ್ರ ಬಜೆಟ್ ಬಂತು, ಅದರಲ್ಲೂ ಇಲ್ಲ. ಆಲ್ಮೋಸ್ಟ್ 3 ವರ್ಷದಲ್ಲಿ 4 ಬಜೆಟ್ ಮಂಡನೆ ಮಾಡಿದ್ದೀವಿ. ಒಂದು ಇದನ್ನು ಸೇರ್ಕೊಂಡಂತ ಬಜೆಟ್. ಮತ್ತೊಮ್ಮೆ ಈಗ ನಿನ್ನೆ ನಡೆದಂತ ಬಜೆಟ್ ಒಳಗಡೆ ಕೂಡ ಶಿವಮೊಗ್ಗಕ್ಕೆ ಬಹಳ ದ್ರೋಹ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ ಮಲೆನಾಡು ಭಾಗಕ್ಕೆ. ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡದಂತ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಶಿವಮೊಗ್ಗವನ್ನು ಇನ್ನೊಂದಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶವನ್ನು ಜೋಡಿಸಬೇಕಾಗಿತ್ತು. ಅದನ್ನು ನೀವು ಮಾಡಲಿಲ್ಲ. ಹಾಗಾಗಿ ಇದರಲ್ಲೂ ದಾಖಲೆಯನ್ನು ಸೃಷ್ಟಿ ಮಾಡಿದಿರಿ. ಶಿವಮೊಗ್ಗಕ್ಕೆ ಏನೂ ಕೊಡದೇ ಇರೋ ಹಾಗೆ ನೋಡ್ಕೊಂಡಿರುವಂತ ದಾಖಲೆ ಇದೆಯಲ್ಲ,
ಮಲೆನಾಡಿನ ಜನಕ್ಕೆ ಏನು ಕೊಡಬಾರದು ಅಂತ ನಿರ್ಣಯ ಮಾಡಿದಿರಲ್ಲ, ಇದು ದಾಖಲೆಯ ಪರಮಾವಧಿ ಅಂತೇಳಿ ನಾನು ಭಾವಿಸ್ತೇನೆ. ನಿಮ್ಮ 17ನೇ ಬಜೆಟ್ ಶಿವಮೊಗ್ಗ ಜಿಲ್ಲೆ ದೃಷ್ಟಿಯಿಂದ ಮಲೆನಾಡಿನ ಜನತೆಗೆ ಅಭಿವೃದ್ಧಿ ಶೂನ್ಯವಾಗಿರುವಂತಹ ಬಜೆಟ್ ಅಂತೇಳಿ ನಾನು ಅದನ್ನ ಅವಲೋಕನ ಮಾಡ್ತಾ ಇದ್ದೇನೆ. ರಾಜ್ಯದ ಸಾಲ 8.41 ಕೋಟಿಗೆ ಏರಿದೆ. ಅದು ಶಿವಮೊಗ್ಗ ಜಿಲ್ಲೆಗೆ ಈ ಸಾಲದ ಪ್ರಮಾಣ ಸ್ವಲ್ಪ ಬರಬೇಕಿತ್ತಲ್ಲ, ಅಲ್ಲೂ ಬರಲಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತೇಳಿ ಚಾರುವಾಕ ಹೇಳಿದ್ದಾನೆ. ಆ ಚಾರುವಾಕಂಗಾರ ಬೆಲೆ ಕೊಟ್ಟು ಸ್ವಲ್ಪ ತುಪ್ಪ ನಾನು ತಿನ್ನಲಪ್ಪ ಅಂತೇಳಿ ಸಾಲ ಮಾಡಿದ್ದೀನಿ ಅಂತೇಳಿ ಹಂಚಬೇಕಿತ್ತಲ್ಲ, ಅದು ಮಾಡಲಿಲ್ಲ. ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದರೊಳಗೆ ವಿಶೇಷವಾಗಿ ಕರಾವಳಿ ಜಾಗಕ್ಕೆ, ಶಿವಮೊಗ್ಗದಂತ ಜಾಗಕ್ಕೆ ದ್ವೇಷ ಭಾಷಣ ನಿಯಂತ್ರಿಸಲು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ, ಸಂವಿಧಾನ ವಿರೋಧಿಯಾಗಿ ನಡೆದಂತಹ ಒಂದು ದ್ವೇಷ ಭಾಷಣದ ಬಿಲ್ ಅನ್ನ ಅದನ್ನು ತಗೊಂಡು ಬಂದು ಅದರ ಮೂಲಕ ವ್ಯಕ್ತಿಗಳನ್ನ ಕಟ್ಟಾಕುವಂತ ವಿಚಾರ, ಸತ್ಯ ಸಂಗತಿಯನ್ನ ಯಾರು ಹೇಳಿಕೂಡುದು ಅಂತ ಹೇಳಿ ಅದಕ್ಕೆ ಬಾಯಿ ಮುಚ್ಚುವಂತ ಕೆಲಸವನ್ನ ಅದನ್ನು ಮಾಡಿರೋದು ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆಗೆ. ಇದು ಅವ್ರು ಕೊಟ್ಟಂತ ಕೊಡುಗೆ. ಈ ಹಿಂದೆ ಘೋಷಣೆ ಮಾಡಲಾಗಿದ್ದಂತಹ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್, ಇದು ಹಿಂಸರಿ ಘೋಷಣೆ ಮಾಡಿದ್ರು. ಮತ್ತೊಂದ್ಸರಿ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಪ್ರಸ್ತುತ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅದನ್ನ. ಈ ಹಿಂದೆ ಹೇಳಿದ್ರೆ ಈಗ ಮತ್ತೊಂದ್ಸರಿ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ BCM ಇಲಾಖೆಯಿಂದ 2 ಹಾಸ್ಟೆಲ್ ಮಾತ್ರ. ನಾವು ಏನೇನು ಬೇಕು ಅಂತ BCM ಕಮಿಟಿನಲ್ಲಿ ಚರ್ಚೆ ಮಾಡಿದ್ವಿ. ನಾವು ಏನೇನೆಲ್ಲ ಬೇಕಾಗತ್ತೆ ಇಡೀ ರಾಜ್ಯಕ್ಕೂ ಯೋಚನೆ ಮಾಡಿ ಹೇಳಿದ್ವಿ. ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ಏನ್ ಬೇಕಾಗತ್ತೆ ಅಂತ ಹೇಳಿದ್ವಿ. ಅದನ್ನು ಭದ್ರಾವತಿ ಒಳಚರಂಡಿ ಕೊಟ್ಟಿದ್ದಾರೆ. ಅನಂತಮೂರ್ತಿ ಅವರ ಹೆಸರೊಳಗಡೆ ಅಧ್ಯಯನ ಪೀಠ ಅಂತ ಹೇಳಿದ್ದಾರೆ. ಸ್ವರ್ಭ ಮತ್ತು ಭದ್ರಾವತಿ 7 ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಹೇಳಿದ್ದಾರೆ. ಇದು ದಾಖಲೆಯ ವೀರರು ಮಂಡಿಸಿರುವಂತಹ ಬಜೆಟ್ ಅಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಂತಹ ಶೂನ್ಯ ಬಜೆಟ್. ಆಗಬೇಕಾಗಿದ್ದು ತುಂಬಾ ಇದೆ, ಆದ್ರೆ ಅದು ಯಾವುದು ಕೂಡ ಆಗಲಿಲ್ಲ ಅನ್ನೋಂಥ ನೋವು ನಮಗಿನ್ನೂ ಇದೆ. ಜಿಲ್ಲಾ ಆಸ್ಪತ್ರೆ ಕೇಳಿದ್ವಿ ನಾವು, ಹೋದ್ಬಾರಿ ಸೆಷನ್ ಅಲ್ಲಿ ಪ್ರತಿ ಬಾರಿ ಕೇಳ್ತೇವೆ. ಮಧ್ಯ ಕರ್ನಾಟಕ ಭಾಗದ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದೆ, ಆದ್ರೆ ಅದ್ರ ಬಗ್ಗೆ ಘೋಷಣೆ ಆಗಲಿಲ್ಲ. ಪ್ರತ್ಯೇಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಕೇಳಿದ್ವಿ, ಘೋಷಣೆ ಆಗಲಿಲ್ಲ. ಪೊಲೀಸ್ ಕಮಿಷನರೇಟ್ ಆಫೀಸ್ ಬೇಕು ಅಂತ ಕೇಳಿದ್ವಿ, ಘೋಷಣೆ ಮಾಡಲಿಲ್ಲ. ಯಾಕೆ ಪೊಲೀಸ್ ಕಮಿಷನರೇಟ್ ಆಫೀಸು? ಇವತ್ತು ಮಕ್ಕಳಲ್ಲಿ ಯಾವ ರೀತಿಯ ಒಂದು ಮದ್ಯದ ವ್ಯಸನ, ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಏನು ಮುಳುಗಿದ್ದಾರೆ, ತೇಲಾಡ್ತಾ ಇದ್ದಾರೆ, ಮಾದಕ ವಸ್ತುಗಳು ಏನು ಸಿಗ್ತಾ ಇದೆ, ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಕಡಿವಾಣ ಹಾಕಬೇಕು ಅಂದ್ರೆ ಅದಕ್ಕೆ ಪ್ರತ್ಯೇಕವಾದಂತ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ, ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ಸ್ವತಃ ನಾವು ಇವರನ್ನ ಭೇಟಿ ಮಾಡಿ ಬಂದಿದ್ವಿ. ನಾವು ಗೃಹ ಸಚಿವರನ್ನ 1 ಇಂಚ್ ಮುಂದಕ್ಕೆ ಹೋಗಲಿಲ್ಲ. ಅದ್ರ ಪರಿಣಾಮ ಒಬ್ಬ ಯುವಕನು ಕೂಡ ಸಾಯ್ತಾ ಇದ್ದಾನೆ, ಯುವಕರು ಬಲಿಯಾಗ್ತಾ ಇದ್ದಾರೆ. ಮಾದಕ ದ್ರವ್ಯ ಸೇವನೆ ಮಾಡಿ ಒಬ್ಬ ಹುಡುಗನನ್ನ ಕೊಲೆ ಮಾಡ್ತಾರೆ, ಸಂಕೇತನನ್ನ. ಈ ತರದ 10 ಉದಾಹರಣೆಗಳನ್ನ ನಾನು ಹೇಳ್ಬೋದು. ಆದ್ರೆ ಇದು ಬೇಕು ಅಂತ ಇವರಿಗೆ ಅನಿಸ್ಲಿಲ್ಲ. ಯಾವ್ದು ಬೇಕಾಯ್ತು ಇವರಿಗೆ? ದ್ವೇಷ ಭಾಷಣ ಬೇಕಾಯ್ತು. ಕುಡಿಯ ನೀರು ಪೂರೈಕೆ ಯೋಜನೆ, ಶಿವಮೊಗ್ಗ ನಗರಕ್ಕೆ 2ನೇ ಹಂತದ ಕುಡಿಯ ನೀರು ಪೂರೈಕೆ ಯೋಜನೆ ಘೋಷಣೆ ಆಗಲಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವಾಗ. ಆಯುಷ್ ವಿಶ್ವವಿದ್ಯಾಲಯ 100 ಎಕರೆ ಭೂಮಿ 10 ಕೋಟಿ ಹಣ ಮೀಸಲಿಟ್ಟಿತ್ತು, ಘೋಷಣೆ ಮಾಡಲಿಲ್ಲ ಈ ಬಾರಿ. ಜಿಲ್ಲಾ ಆಡಳಿತ ಭವನ, ನಗರದಲ್ಲಿ ಹೊಸದಾಗಿ ಒಂದು ಜಿಲ್ಲಾ ಆಡಳಿತ ಭವನ ಬೇಕು ಅಂತೇಳಿ ಯೋಚನೆ ಆಗಿತ್ತು, ಘೋಷಣೆ ಮಾಡಲಿಲ್ಲ. ಸ್ಲಮ್ ಅಭಿವೃದ್ಧಿ, ಕೊಳಗೇರಿ ಅಭಿವೃದ್ಧಿಗಳು, ಪ್ರದೇಶಗಳ ಅಭಿವೃದ್ಧಿ, ಅದಕ್ಕೆ ಅನುದಾನ ಬಿಡುಗಡೆ ಆಗಲಿಲ್ಲ, ಅದನ್ನು ಘೋಷಣೆಯನ್ನು ಮಾಡಲಿಲ್ಲ. ನಾನೇ CMಗೆ ಭೇಟಿ ಮಾಡಿ ಬಂದಿದ್ದೀನಿ 4 ಬಾರಿ. ನೆಹರು ಕ್ರೀಡಾಂಗಣಕ್ಕೆ ಒಂದಷ್ಟು ಅವಶ್ಯಕತೆ ಇದೆ. ಅಲ್ಲಿನ ಯಾರು ಕ್ರೀಡಾಪಟುಗಳಿದ್ದಾರೆ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ.
ಅದು ಪೂರಕವಾಗಿ ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಿ ನಿಮಗೆ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ₹1 ಕೊಡ್ಲಿಲ್ಲ. ಕೈಗಾರಿಕಾ ಕಾರಿಡಾರ್, ಕೈಗಾರಿಕಾ ಬೆಳವಣಿಗೆಗೆ ಬೇಕಾಗಿರುವಂತ ಕಾರಿಡಾರ್ ಮಾಡಬೇಕು, ಘೋಷಣೆ ಆಗಲಿಲ್ಲ. ನೈಟ್ ಲ್ಯಾಂಡಿಂಗ್ ಅಂಡ್ ಕಾರ್ಗೋ, ಇದು ಬಹಳ ಅಗತ್ಯ ಇರುವಂಥದ್ದು, ವಿಮಾನ ನಿಲ್ದಾಣಕ್ಕೆ ಬೇಕಾಗಿರುವಂಥದ್ದು. ಕಾರ್ಗೋ ಮಾಡೋದ್ರಿಂದ ಬಹಳಷ್ಟು ಸಂಗತಿಗಳಿಗೆ ನಮಗೆ ಅನುಕೂಲ ಆಗತ್ತೆ. ಅದಕ್ಕೆ ಬೇಕಾಗಿರುವಂತ ಹಣ ಘೋಷಣೆ ಮಾಡಲೇ ಇಲ್ಲ. ಫುಡ್ ಪಾರ್ಕ್, ಕೃಷಿ ಆಧಾರಿತ ಉತ್ಪನ್ನಗಳ ಸಂಸ್ಕರಣೆಗಾಗಿ ಫುಡ್ ಪಾರ್ಕ್ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದೆ ಶಿವಮೊಗ್ಗ, ಕೊಡ್ಲಿಲ್ಲ. ಮೊದಲು ಇವರನ್ನ ಭೇಟಿ ಮಾಡಿದಾಗ ಅದನ್ನೆಲ್ಲ ನಾವು ಮಾತಾಡಿದ್ವಿ. ಅಡಕೆ ಬೆಳೆಗಾರರ ಸಮಸ್ಯೆಗೆ ಚುಕ್ಕಿ ರೋಗದ ಸಂಶೋಧನೆ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೋದ ಬಾರಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ. ಈ ಬಾರಿ ಕೊಡ್ತೀನಿ ಇಡ್ತೀನಿ ಅಂತ ಹೇಳಿದ್ದಾರೆ. ಹೋದ ಬಾರಿ ಆದ್ರೆ ಹಿಂದಿನ ಬಾರಿ ಯಾಕೆ ಕೊಡ್ಲಿಲ್ಲ? ಅನೌನ್ಸ್ ಮಾಡಿತ್ತು ಕೊಡ್ತೀನಿ ಅಂತ ಹೇಳಿ, ಮತ್ತೊಂದ್ಸರಿ 10 ಕೋಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಕಾರ್ಯರೂಪಕ್ಕೆ ತರದೇ ಇರುವಂತ ನೀವು ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಇದನ್ನು ಮಾಡಲಿಲ್ಲ. ರೈಲ್ವೆ ಯೋಜನೆಗೆ ರಾಜ್ಯದ ಪಾಲು ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ಯೋಜನೆ, ಶಿವಮೊಗ್ಗ ಹರಿಹರ ರೈಲ್ವೆ ಯೋಜನೆಗಳಿಗೆ ರಾಜ್ಯದ ಪಾಲಿನ ಅನುದಾನ. ಶಿವಮೊಗ್ಗ ರಾಣೆಬೆನ್ನೂರು ರಸ್ತೆಗೆ ಸಂಬಂಧಪಟ್ಟಂತೆ ಮಾಡಿದ್ರು ಅವರು, ಶಿಕಾರಿಪುರ ರಾಣೆಬೆನ್ನೂರಿಗೆ ಸಂಬಂಧಪಟ್ಟ. ಆದ್ರೆ ಇದಕ್ಕೆ ಘೋಷಣೆ ಆಗಲೇ ಇಲ್ಲ. ಹೊಸ ಬಸ್ ಡಿಪೋ ಕೇಳಿದ್ವಿ ನಾವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ 2 ಡಿಪೋಗಳ ಬೇಡಿಕೆ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಘೋಷಣೆ ಮಾಡಲಿಲ್ಲ. ಶಿವಮೊಗ್ಗ ನಗರ ಸಾರಿಗೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಒಂದು 20 ಬಸ್ ಬೇಕು ಅಂತ ಕೇಳಿದ್ವಿ ನಾವು, ಘೋಷಣೆ ಮಾಡಲಿಲ್ಲ. ಘೋಷಣೆ ಆಗದೇ ಇರುವಂತ ಅನೇಕ ಸಂಗತಿಗಳು, 18ಕ್ಕೂ ಹೆಚ್ಚು ಸಂಗತಿಗಳಿದೆ. ಪ್ರವಾಸೋದ್ಯಮ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಶ್ಯಕತೆಗಳು ಇದ್ರೂ ಕೂಡ ಅದಕ್ಕೊಂಚೂರು ಯಾವುದೋ ಒಂದು ಟಚ್ ಮಾಡಲಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ಅಷ್ಟೇ ಅಲ್ಲ, ಇವತ್ತಿನ ಈ ಸರಿಯ ಬಡ್ಜೆಟ್ ಅನ್ನ ಯೋಚನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಹೊಸದಾಗಿ 5 ಮಹಾನಗರ ಪಾಲಿಕೆಗಳು ಏನೇನು ರಚನೆ ಮಾಡಿದ್ದಾರೆ, ಅದಲ್ಲದೆ ಇನ್ನೆಲ್ಲೂ 2 ಮಹಾನಗರ ಪಾಲಿಕೆಗಳು ಬೀದರ್ ಆ ಕಡೆ ಭಾಗದೊಳಗಡೆ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇರುವಂತ 11 ಮಹಾನಗರ ಪಾಲಿಕೆಗಳಿಗೆ ಒಂದು 4 ಬಿಡುಗಡೆ ಮಾಡಲಿಲ್ಲ. ಬಡ್ಜೆಟ್ ಬಿಡುಗಡೆ ಏನು ಹೇಳಲೇ ಇಲ್ಲ. ಉದ್ಯೋಗಸ್ಥ ಮಹಿಳೆಯರ ಹಾಸ್ಟೆಲ್ ಶಿವಮೊಗ್ಗಕ್ಕೆ ಬೇಕು ಅಂತ ಕೇಳಿದ್ವಿ ನಾವು, ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ವಿದ್ಯುತ್ ಪ್ರಸರಣ ಕೇಂದ್ರ, ಶಿವಮೊಗ್ಗ ನಗರದಲ್ಲಿ ಅವಶ್ಯಕವಾಗಿ ಬೇಕಾದ ವಿದ್ಯುತ್ ಪ್ರಸರಣ ಕೇಂದ್ರಕ್ಕೆ ಅನುದಾನ ಬೇಕು ಅಂತ ಕೇಳಿತ್ತು, ಒಂದು 4 ಬಿಡುಗಡೆ ಮಾಡಲಿಲ್ಲ. ಹೀಗೆ 18ಕ್ಕೂ ಹೆಚ್ಚು ಸಂಗತಿಗಳನ್ನು ನಾವು ಹೇಳಿದ್ದೇವೆ, ಕೇಳಿದ್ದೇವೆ, ಬಂದಾಗಲೆಲ್ಲ ಮಾತಾಡಿದ್ದೇವೆ. 4 ಬಿಡುಗಡೆ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಕಾರ ಎತ್ತಲಿಲ್ಲ. 17ನೇ ಬಜೆಟ್ ನಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಅನ್ಯಾಯ ಮಾಡಿರುವಂತದ್ದು ಇದೆಯಲ್ಲ, ಸಿದ್ದರಾಮಯ್ಯನವರು ಮಂಡಿಸಿದಂತ ಬಜೆಟ್ ಚಾಂಪಿಯನ್ ಆಗಿರೋದು ಈ ಹಿನ್ನೆಲೆನಲ್ಲ ಅಂತ ಹೇಳಿ ಅನಿಸ್ಬಿಡುತ್ತೆ ನಮಗೆ. ಶಿವಮೊಗ್ಗಕ್ಕೆ ಏನು ಕೊಡದೇ ಇರೋ ಹಾಗೆ ನೋಡ್ಕೊಂಡಿದಾರಲ್ಲ, ಅವರಿಗೆ ಅದಕ್ಕೆ ಒಂದು ದೊಡ್ಡದಾದಂತ ಪ್ರಶಸ್ತಿ ಘೋಷಣೆ ಮಾಡಬೇಕಾಗತ್ತೆ ನಾವು. ಮುಂದುವರೆದ ಅಲ್ಪಸಂಖ್ಯಾತರ ತುಷ್ಟೀಕರಣ, ತುಂಬಾ ಸಂಗತಿಗಳು ಕೊಟ್ಟಿದ್ದಾರೆ, ಪಟ್ಟಿ ಕೊಡಬಹುದು ನಾನು. 1000 ಕೋಟಿಗಳೆಲ್ಲ ಹಣ ಕೊಟ್ಟಿದ್ದಾರೆ. ಮುಜರಾಯಿ ಪಟ್ಟಿ ತೆಗೆದ್ರೆ ನಾನು ಬೇಡ್ತಾ ಇದ್ದೇನೆ ಯಾರಿಗೆ, ಮುಜರಾಯಿ ಸಚಿವರಿಗೆ, ರೆಡ್ಡಿ ಅವರಿಗೆ, ಚೆನ್ನೈನಲ್ಲ ದುಡ್ಡಿಲ್ಲ ನಾನು ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಅರ್ಕೇಶ್ವರ ದೇವಸ್ಥಾನ ಬಹಳ ಪುರಾತನವಾಗಿರುವಂತ ದೇವಸ್ಥಾನ, ಅಭಿವೃದ್ಧಿ ಪಡಿಸಬೇಕು, ಒಂದು 2 ಕೋಟಿ ರೂಪಾಯಿ ಕೊಡಿ ಸರ್ ಅಂತ ಕೇಳಿದ್ರೆ ಒಂದು 25 ಲಕ್ಷ ಕೊಡ್ಬೋದು ಅಷ್ಟೇ, ನಾನು ಯೋಚನೆ ಮಾಡಿಕೊಡ್ತೀನಿ ಚೆನ್ನೈ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಮುಜರಾಯಿಗೆ ಸಂಬಂಧಪಟ್ಟಂತೆ, ಹಿಂದೂಗಳ ಒಟ್ಟು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಹಣ ಇದೆ ನಮ್ಮ ಹತ್ರ. ಮಾಡಬೇಡಿ ಅಂತ ಹೇಳಲ್ಲ, ಅವ್ರಿಗೆ ಎಜುಕೇಶನ್ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು. ಎಲ್ಲದನ್ನು ಒಂದೇ ತಟ್ಟೆಯಲ್ಲಿ ತೂಗ್ಬೇಕಲ್ಲ ನೀವು. ಅದನ್ನ ಮಾಡಿ ಅಂತ ಇದೆ ನಮ್ದು ರಿಕ್ವೆಸ್ಟ್ ಇರುವಂತದ್ದು. ಯಾಕೆಂದ್ರೆ ಯಾವುದೇ ಒಂದು ಸಮಾಜ ವಿದ್ಯಾವಂತ ಸಮಾಜ ಆದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಟ್ಟುಕೊಳ್ಳುತ್ತೆ. ಅದು ಮಾಡಬೇಡಿ ಅಂತ ಹೇಳೋದಿಲ್ಲ ನಾವು. ಆಧಾರ್ ಶಾಲೆ ಮತ್ತು ಉರ್ದು ಶಾಲೆಗಳಿಗೆ 600 ಕೋಟಿ ಕೊಡಬೇಡಿ ಅಂತ ಹೇಳಲ್ಲ ನಾವು.
ಇದಕ್ಕೆ ಯಾಕೆ ಕೊಡಲ್ಲ ನೀವು ಅಂತ ಕೇಳ್ತಾ ಇರೋದು. ನಮ್ಮ ಹಕ್ಕಲ್ವಾ ಹಾಗಾರೆ? ದೇವಾಲಯಗಳ ಅಭಿವೃದ್ಧಿಗೆ ಹಣ ಕೊಡಬೇಕು ಅನ್ನೋದು ಎಂತೊಂದು ನಮ್ದು ಕೊಡ್ಬೇಕಾದ್ರೆ ನಿಮ್ ಜವಾಬ್ದಾರಿ ಹೌದಾ ಅಲ್ವೋ? ನಾವು ಇದಕ್ಕೆ ಯಾಕೆ ಕೊಟ್ರಿ ಅಂತ ಕೇಳಿದ ತಕ್ಷಣ ಕೋಮುವಾದಿ ಅಂತ ಹೇಳ್ಬಿಡ್ತೀರಲ್ಲ ನೀವು. ದೇವಸ್ಥಾನಗಳಿಗೆ ಯಾಕೆ ಕೊಡಲ್ಲ, ಇದಕ್ಕೆ ಕೊಡ್ತೀರಿ ಅಂತ ಹೇಳಿ ಅದಕ್ಕೆ ಯಾಕೆ ಕೊಡಲ್ಲ ಅಂತ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇರೋಂಥದ್ದು. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಕಥೆ ಹೇಳ್ತೀರಾ? ಇದೆಲ್ಲ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇವೆ ನಾವು. ಕಳೆದ 25 ಅದೇ ಕೆಲಸ ಮಾಡಿದ್ದೀರಾ, 26 ಅದೇ ಕೆಲಸ ಮಾಡಿದ್ದೀರಿ. ಸಾವಿರಾರು ಕೋಟಿ ಕೊಟ್ಟಿದ್ದೀರಿ. ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಡಲ್ಲ ನೀವು ಅಂತ ಕೇಳಿದ್ರೆ ಹೆಂಗ್ ಸರಿ ಆಗತ್ತೆ ಇದು? ಆಯ್ತು, ನಮ್ಮ ಶಿವಮೊಗ್ಗ ಜಿಲ್ಲೆ ಬೇಡ, ರಾಜ್ಯದಲ್ಲಿರುವಂತ ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ಹಣ ಬಿಡುಗಡೆ ಮಾಡಬೇಕಲ್ಲ, ಮಾಡಿದ್ದೀರಾ? ನಿಗಮ ಮಂಡಳಿಗಳನ್ನ ಸ್ಥಾಪನೆ ಮಾಡಿದೆ. 11 ನಿಗಮಗಳನ್ನ ಮಾಡಿದ್ದೇವೆ ನಾವು ಸಮಿತಿಯೊಳಗೆ ತೀರ್ಮಾನ ಮಾಡಿ ಇಂತಿಂತದ್ದು ಬೇಕು ಅಂತ ಹೇಳಿಕೊಟ್ಟಿದ್ದೇವೆ. ಹಣ ಬಿಡುಗಡೆ ಮಾಡಲಿಲ್ಲ ನೀವು. ಹಿಂದುಳಿದ ವರ್ಗಗಳ ಇಲಾಖೆಯ ಮೂಲಕ, ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆಯ ಮೂಲಕ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಅದಕ್ಕೆ ಅಭಿವೃದ್ಧಿಗೆ ಹಣನೇ ಕೊಡಲ್ಲ ನೀವು. ಮುಸಲ್ಮಾನರ ನಿಗಮ ಮಾಡ್ತೀರಿ, 1500 ರೂಪಾಯಿ 500 ಕೋಟಿ ಕೊಡ್ತೀರಿ. ಆ 11 ನಿಗಮಕ್ಕೆ 2 ಕೋಟಿ 10 ಕೋಟಿ, ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಒಬ್ಬರನ್ನ, 3 ಜನರನ್ನ. ಬೇಜಾರಾಗುತ್ತೋ ಇಲ್ಲೋ? ಸಿಟ್ಟು ಬರುತ್ತೋ ಇಲ್ಲೋ ಹಿಂದೂ ಸಮಾಜಕ್ಕೆ? ಇದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಅಗತ್ಯ ಇದೆ. ಸಿದ್ದರಾಮಯ್ಯನವರೇ, ನೀವು ತುಷ್ಟೀಕರಣವನ್ನು ಕೈ ಬಿಡಬೇಕು.